11th one, what is Gram Swaraj? In the same question, what is decentralization of power? So it's been asked in July 2021 question paper. You can find answer for the both in this paragraph. Okay. Decentralization of power, ಅಧಿಕಾರದ ಮೌಲ್ಯವರ್ಧನೆ. Okay, so ವಿಕೇಂದ್ರೀಕರಣ, ಸಾರಿ, ಅಧಿಕಾರದ ವಿಕೇಂದ್ರೀಕರಣ ಅಂದ್ರೆ ಏನು? ಅದನ್ನ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ವಿಕೇಂದ್ರೀಕರಣ, ಸೆಂಟ್ರಲೈಸ್ಡ್ ಪವರ್ ನ ಡಿಸೆಂಟ್ರಲೈಸ್ ಮಾಡೋದು, ಎಲ್ಲರಿಗೂ ಹಂಚುವುದು, ಪವರ್ ಅನ್ನ, ಅಧಿಕಾರವನ್ನ ಹಂಚುವುದು. ಓಕೆ, ಅದರ ಮೂಲಕ ನೀವು ನಿಮ್ಮ ಅಥಾರಿಟಿ ಕೆಳಗಡೆ ಇರುವಂತಹ ವ್ಯಕ್ತಿಗಳಿಂದ ಕೆಲಸವನ್ನ ಮಾಡಿಸಿಕೊಳ್ತೀರಿ. ಅದನ್ನೇ ವಿಕೇಂದ್ರೀಕರಣ ಅಂತ ಕರೀತಾರೆ ಮಕ್ಕಳು. ಸೊ ವಿಲ್ ಸಿ ದ ಆನ್ಸರ್. ಪ್ರೊವೈಡಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್ and the responsibility of developing the village to its own people is called administrative decentralization. ಅಂತಂದ್ರೆ ಏನರ್ಥ ಇಲ್ಲಿ? You will be giving the responsibility of developing villages to the village people only. Okay, this is called as decentralization of the administrative ಪವರ್. ಇಲ್ಲಿ ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ನೀವು ಜವಾಬ್ದಾರಿ ಮತ್ತು ಅಧಿಕಾರವನ್ನ ಹಳ್ಳಿಯಲ್ಲಿರುವ ಜನರಿಗೆ ನೀಡುವಂಥದ್ದು. ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಸ್ಥಳೀಯರನ್ನೇ ನೇಮಿಸ್ತಾರೆ. ಯಾಕೆ ಅಂತಂದ್ರೆ ಸ್ಥಳೀಯರಿಗೆ ಗೊತ್ತಿರುತ್ತೆ ಅಲ್ವಾ, ಸೊ ಅಲ್ಲಿರುವಂತಹ ತೊಂದರೆಗಳು ಏನು ಅನ್ನೋದನ್ನ. ಸೊ ಈ ಮೂಲಕ ನೀವು ಅಧಿಕಾರವನ್ನ, ಜವಾಬ್ದಾರಿಯನ್ನ ಅವರಿಗೆ ಕೊಟ್ಟಿದ್ದರಿಂದ ಅದನ್ನೇ ಏನಂತ ಕರೀತಾರೆ? ಡಿಸೆಂಟ್ರಲೈಸೇಷನ್ ಆಫ್ ಪವರ್. So through decentralization, self-reliant, self-sufficient and prosperous villages can be developed. Decentralization ಅಂದ್ರೆ ವಿಕೇಂದ್ರೀಕರಣದಿಂದ ನೀವು ಸ್ವಸಮರ್ಥ, ಸ್ವಾವಲಂಬಿ ಮತ್ತು ಒಂದು ಸಮೃದ್ಧ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಬಹುದು ಅಂತ ಅರ್ಥ. ಪ್ರಾಸ್ಪರಸ್ ಅಂತಂದ್ರೆ ಏನು ಮಕ್ಕಳೇ? ಸಮೃದ್ಧವಾದ ಗ್ರಾಮವನ್ನ. ಸೆಲ್ಫ್ ಸಫಿಶಿಯಂಟ್ ಅಂದ್ರೆ ಸ್ವಾವಲಂಬಿ ಮತ್ತು ಸ್ವಸಾಮರ್ಥ್ಯ ಹೊಂದಿರುವಂತಹ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಬಹುದು. ದಿಸ್ ಪ್ರೊಸೆಸ್ ವಾಸ್ ಕಾಲ್ಡ್ ಗ್ರಾಮ ಸ್ವರಾಜ್ಯ ಬೈ ಮಹಾತ್ಮ ಗಾಂಧೀಜಿ. ಇದನ್ನೇ ಮಹಾತ್ಮ ಗಾಂಧೀಜಿ ಅವರು ಗ್ರಾಮ ಸ್ವರಾಜ್ ಅಂತ ಕರೀತಾರೆ. ಗ್ರಾಮ ಸ್ವರಾಜ್ಯ ಅಂತ, ಸ್ವರಾಜ್ಯ, ತಮ್ಮನ್ನೇ ತಾವು ಆಳಿಕೊಳ್ಳುವುದು, ಅದನ್ನೇ ಸ್ವರಾಜ್ಯ ಅಂತ ಕರೀತಾರೆ. Okay, so what is Gram Swaraj here? Providing administrative power and the responsibility of developing the villages to own people, its own people. This is nothing but decentralization of power. This decentralization of power itself is called as Gram Swarajya by Mahatma Gandhiji. So you can find both the answers in this paragraph, isn't it? One is decentralization and another one is Grama Swaraj. Actually, this is the 14th question. Okay.